ನಮಸ್ಕಾರ ವೀಕ್ಷಕರೇ, ವಯಸ್ಸಿನ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಹದಿಹರೆಯದ ವಯಸ್ಸಿನಲ್ಲಿ ಕೆಲವು ಮಕ್ಕಳು ತಿಳಿದೋ ತಿಳಿಯದೆಯೋ ತಪ್ಪು ಹೆಜ್ಜೆಗಳನ್ನು ಇಡುತ್ತಾರೆ. ಕ್ಷಣಿಕ ಆಕರ್ಷಣೆಗೆ ಒಳಗಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಅನೇಕ ಮಕ್ಕಳನ್ನ ನಾವು ನಿಜ ಜೀವನದಲ್ಲಿ ನೋಡಿದ್ದೇವೆ, ಅದರ ಬಗ್ಗೆ ಕೇಳಿದ್ದೇವೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಒಂದು ನಾಟಕವನ್ನ ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇವೆ. ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಇಲ್ಲಿನ ಮಾಣಿಕ್ಯೋತ್ಸವದ ಪ್ರಯುಕ್ತ ಇದೇ ಶಾಲೆಯ ವಿದ್ಯಾರ್ಥಿಗಳು ಒಂದು ನಾಟಕವನ್ನ ಪ್ರಸ್ತುತಪಡಿಸಿದ್ದಾರೆ. ಹಾಗಾದ್ರೆ ಆ ನಾಟಕ ಯಾವುದು, ಯಾವ ಘಟನೆಯನ್ನ ಆಧರಿಸಿ ಮಾಡಿರುವಂತದ್ದು ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರಬಹುದು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನ ನೋಡೋಣ ಬನ್ನಿ. ಅರ್ಜುನ್ ಲವ್ಸ್ ಅಶು. ಇದು ಹದಿಹರೆಯದ ಮಕ್ಕಳ ಸಂಕೀರ್ಣ ಮನಸ್ಸಿನ ಒಳಹೊಕ್ಕು, ಅದರ ಏರಿಳಿತಗಳ ಭಾವಲಯಗಳನ್ನು ಮುಕ್ತ ಮನಸ್ಸಿನಿಂದ ಅರ್ಥೈಸಿಕೊಳ್ಳುವ ಒಂದು ರಂಗ ಪ್ರಯತ್ನ. ವಯೋಸಹಜವಾದ ದೈಹಿಕ ಹಾಗೂ ಭಾವನಾತ್ಮಕ ಸ್ಥಿತ್ಯಂತರಗಳ ನಡುವೆ ನಿತ್ಯ ತಾಕಲಾಡುವ ನಮ್ಮಂತಹ ಹದಿಹರೆಯದ ಹುಡುಗ ಹುಡುಗಿಯರು ಜೊತೆಗೂತು ಚರ್ಚಿಸಿ ಮನೋಮಂಥನ ನಡೆಸಿ ಕಟ್ಟಿದ ಈ ನಾಟಕ ನಮ್ಮದೇ ಪರಿಕಲ್ಪನೆಯಲ್ಲಿ ಮೂಡಿಬಂದ ಒಂದು ಪ್ರಯೋಗ. ಇದು ನಮ್ಮ ನಿಮ್ಮ ಮನೆಗಳ ನಾಲ್ಕು ಗೋಡೆಗಳ ನಡುವೆ ನಿತ್ಯ ನಡೆಯುವ ವಾಸ್ತವದ ಅನಾವರಣವೂ ಇರಬಹುದು. ಕಿರಿಯ ತಲೆಮಾರಿನ ಮನೋಸಂಘರ್ಷದ ನಾಡಿಮಿಡಿತವನ್ನು ಹಿಡಿಯಲಾರದೆ ತಬ್ಬಿಬ್ಬಾದ ಹಿರಿಯ ತಲೆಮಾರಿನ ಅಸಹಾಯಕತೆ ಚಿತ್ರಗಳು ಇಲ್ಲಿರಬಹುದು. ಈ ವಿಷಯದ ಕುರಿತು ಮಾತನಾಡಲು ನಮಗೂ ನಿಮಗೂ ಮಡಿವಂತಿಕೆಯಾದರೂ ಏಕೆ? ನಾಟಕನಂಥ ಈ ಸೃಜನಶೀಲ ವೇದಿಕೆ ನಮ್ಮನ್ನೆಲ್ಲ ಚಿಂತನೆಗೆ ಹಚ್ಚಿ ಪಕ್ವಗೊಳಿಸಲಿ. ಬನ್ನಿ, ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ನೋಡೋಣ ಅರ್ಜುನ್ ಲವ್ಸ್ ಅಶು. ಹದಿಹರೆಯ ಪ್ರತಿಯೊಬ್ಬರ ಬಾಳಿನಲ್ಲಿ ಸದ್ದಿರದೆ ಹೆಜ್ಜೆ ಇಡುವ ಸಂಭ್ರಮದ ವಸಂತ ಕಾಲ. ಮೈ ಮನಸ್ಸುಗಳು ಹೂ ಬಿಟ್ಟು ಚಿಗುರಿ ಮೈ ನೆರೆಯುವ ಪರ್ವ ಕಾಲ. ಮನ್ಮಥನೆಂಬ ಆ ಮಾಯಾವಿಯ ಮಾಂತ್ರಿಕ ಸೆಳೆತಕ್ಕೆ ಸಿಕ್ಕು ಮಳೆ ಬಿಲ್ಲಾಗಿ ರಂಗೇರುವ ರಮ್ಯ ಕಾಲ. ಹದಿಹರೆಯದ ಪ್ರತಿ ಅಚ್ಚರಿ, ಆತಂಕ, ಪುಳಕ, ವಯ್ಯಾರಗಳಿಗೆ ಅದರದ್ದೇ ತೀವ್ರತೆ ಮತ್ತು ಅದರದ್ದೇ ತೀಕ್ಷ್ಣತೆ. ಅರ್ಜುನ್, ಈಚೆಗೆ ನೋಡ್ತಾ ಇದ್ದೇನೆ, ತುಂಬ ಅಂದ್ರೆ ತುಂಬ ಬದಲಾಗ್ತಿದ್ದಿ ನೀನು. ನೋಡು,
70 ಮೇಲೆ ಹೋಗ್ಲಿಲ್ಲ ಯಾವ ಸಬ್ಜೆಕ್ಟಲ್ಲಿ ಸಹ. 8ನೇ ಕ್ಲಾಸ್ವರೆಗೆ ಕ್ಲಾಸಿಗೆ ಫಸ್ಟ್ ಬರ್ತಾ ಇದ್ದೆ ನೀನು. ಈಗ ನಿಂಗೆ ಓದಲಿಕ್ಕೆ ಬೇಡ, ಬರೀಲಿಕ್ಕೆ ಬೇಡ, ಜನರಲ್ ನಾಲೆಜ್ಗೆ ಪ್ರಿಪೇರ್ ಮಾಡೋದಿಲ್ಲ. ಮೊನ್ನೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಕಾಲೊಂದು ಹಿಡಿಲಿಲ್ಲ ನಿಂದು. ಆದರೂ ಕುಂಟು ನೆಪ ಹೇಳಿ ತಪ್ಪಿಸ್ಕೊಂಡಿ. ಶಾಲೆಗೆ ಮೀಟಿಂಗ್ ಹೋದ್ರೆ ಎಲ್ಲರೂ ಹೇಳುದು, ವಸಂತಿ ಅಕ್ಕ ನಿಮ್ಮ ಮಗ ರಂಗೋಲಿ, ಕ್ರಾಫ್ಟ್, ಫ್ಲವರ್ ಅರೇಂಜ್ಮೆಂಟ್, ಸಲಾಡ್ ಮೇಕಿಂಗ್ ಎಲ್ಲದರಲ್ಲೂ ಎಷ್ಟು ಟ್ಯಾಲೆಂಟೆಡ್, ಅದು ಹೇಗೆ ಕಲಿಸಿದ್ರಿ ಅಂತ. ಯಾರ ಕಣ್ಬಿತ್ತು ನನ್ನ ಕರ್ಮಕ್ಕೆ. ಈಗ ಅದೆಲ್ಲ ಹುಡುಗಿಯರು ಮಾಡುದಲ್ವಾ ಅಂತಿ. ಮೀಸೆ ಹುಟ್ಟಿದೆಲ್ಲ ನಿನ್ನ ಗಂಡಸತನಕ್ಕೆ ಕಮ್ಮಿ ಆಗ್ತದಲ್ಲ. ಏನ್ ಹೇಳಿದ್ರು ರಪ್ಪ ಅಂತ ಸಿಟ್ಟು ಮಾಡ್ತಿ, ಎದುರು ಮಾತಾಡ್ತಿ. ಯಾಕೆ ಅಜ್ಜು ಮಂಕು ಬಡಿದ ಹಾಗೆ ಕುತ್ಕೊಳ್ತಿ ಇಡೀ ದಿನ? ಮೊನ್ನೆಯಿಂದ ನೋಡ್ತಾ ಇದ್ದೇನೆ, ರಫ್ ಬುಕ್ ಹಿಡ್ಕೊಂಡು ಏನೋ ಬರಿತಾ ಕುತ್ಕೊಳ್ತಿ. ಇವತ್ತು ನೋಡ್ಲೇಬೇಕು ನಂಗೆ ಅದೆಂತ ಅಂತ. ಐ ಫೀಲ್ ಅ ವೈಬ್ರೆಂಟ್ ಸ್ಪ್ರಿಂಗ್ ಇನ್ ಮೈ ವರ್ಜಿನ್ ಹಾರ್ಟ್. ವರ್ಜಿನಾ? ಶಿಶಿ. ವಾಟ್ ಅಬೌಟ್ ಬ್ರೀಡಿಂಗ್ ಅ ಸೀಕ್ರೆಟ್ ಲವ್? ಲವ್? ಹಾರ್ಟ್ ಸಿಂಬಲ್ ಒಳಗೆ ಅರ್ಜುನ್, ಅಶು. ಅಯ್ಯೋ ಎಂತ ಇದು ಅರ್ಜುನ್? ನೀ ಇನ್ನೂ ಸಣ್ಣ ಮಗು. ಈ ಅಶು ಯಾರು? ಓ ಅವಳ ಕ್ಲಾಸ್ ಟಾಪರ್. ಇದೆಲ್ಲ ಬೇಕಾ ಅರ್ಜುನ್ ನಮ್ಗೆ? ಅಪ್ಪನಿಗೆ ಗೊತ್ತಾದ್ರೆ ರಂಪ ಮಾಡುದಿಲ್ವಾ ಪುಟ್ಟ? ವಸು, ನಂದೊಂದು ಶರ್ಟ್ ಇಸ್ತ್ರಿ ಹಾಕಿಡು ಅಂತ ನಿನ್ನೆ ರಾತ್ರಿಯೇ ಹೇಳಿದ್ದೆ. ಗಂಡ ಅಂದ್ರೆ ಅಷ್ಟು ಅಸಡ್ಡೆ ಆಗಿ ಹೋಯ್ತಲ್ಲ ನಿಂಗೆ. ಈಗ ಕರೆಂಟ್ ಇಲ್ಲ ನೋಡು, ಎಂತ ಮಾಡ್ತಿ ಹೇಳು? ನಾನು ಯಾವುದೆಲ್ಲ ಅಂತ ಮಾಡಿಕೊಳ್ಳುದು? ಅಡುಗೆ ಮಾಡುದಾ, ಪಾತ್ರೆ ತೊಳೆಯುವುದಾ, ಬಟ್ಟೆ ಒಗೆಯುವುದಾ, ಟಿಫಿನ್ ತುಂಬುದಾ, ಮಗನ ಹೋಮ್ವರ್ಕ್ ನೋಡುದಾ, ಆಫೀಸಿಗೆ ಹೊರಡುದಾ? ಅಪ್ಪ ಮಗ ಇಬ್ರು ಹಾಕಿದ ಚಡ್ಡಿ ಸೋಗಿಯುವುದಿಲ್ಲ. ಎಲ್ಲದಕ್ಕೂ ನಾನೇ ಹೊಣೆ. ಅಂದ್ರೆ ಯಾರು ಮಾಡದ್ದು ಮಾಡ್ತಾ ಇದ್ದೀಯ ನೀನು? ಹೆಂಡತಿ ಅಂದ್ಮೇಲೆ ಅಷ್ಟು ಮಾಡ್ಲಿಕ್ಕಾಗುದಿಲ್ವಾ? ಪ್ರತಿ ಸಂಡೇ ಕ್ಲೀನಿಂಗು, ಕುಕ್ಕಿಂಗು ಮಾಡುದಿಲ್ವಾ ನಾನು? ಒಂದಿನ ಮಾಡಿದ್ರೆ ಆಯ್ತಾ? ವಾರದಲ್ಲಿ ಉಳಿದ 6 ದಿನ ನಂಗೆ ಪನಿಷ್ಮೆಂಟಾ? ವಿಷಯ ಅದಲ್ಲ. ವರದಕ್ಷಿಣೆ, ವರೋಪಚಾರ ಏನೂ ಇಲ್ಲದೆ ಧರ್ಮಕ್ಕೆ ಸಿಕ್ಕಿದ ಗಂಡ ಅಂತ ಸಸಾರ ನಿಂಗೆ. ಅಷ್ಟಕ್ಕೂ ಆಫೀಸಿಗೆ ಕೆಲಸಕ್ಕೆ ಹೋಗುವಂತ ಯಾರಾದ್ರೂ ಒತ್ತಾಯ ಮಾಡಿದ್ರ ನಿಂಗೆ? ಕೆಲಸಕ್ಕೆ ಹೋಗುದು ನನ್ನ ಹಕ್ಕು, ಅದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಸಂಬಳ ಎಷ್ಟೇ ಕಮ್ಮಿ ಇರ್ಲಿ ಬೇಕಾದ್ರೆ. ಏನೇ ಆವಾಜ್ ಹಾಕ್ತೀಯ? ಹಾ, ಹೊಡಿತೀಯ? ಹೊಡಿ ನೋಡುವ, ಹೊಡಿ. ಅದು ಹಾಗೆ ಹೋಗ್ಲಿ. ಅಗತ್ಯ ಬಿದ್ರೆ ಅದನ್ನು ಮಾಡ್ತೇನೆ. ಸಹಿಸಿ ಸಹಿಸಿ ಸಾಕಾಗಿದೆ ನಂಗೆ. ಇವತ್ತೇ ಕೊನೆ. ನಿನ್ನ ಕೈಯಲ್ಲಿ ಒಂದು ತೊಟ್ಟು ನೀರು ಸಹ ಮುಟ್ಟುದಿಲ್ಲ ನಾನು. ನೋಡ್ತಾ ಇರು. ಗಂಡನ ಬೆಲೆ ಏನಂತ ಗೊತ್ತಾಗ್ಬೇಕು ಇವಳಿಗೆ. ಸೀದಾ ಊರು ಬಿಟ್ಟು ಹೋಗ್ತಾನೆ ನೋಡು. ಯಾರು ಬೇಡ ನಂಗೆ. ಕೇಳ್ಕೋ, ಯಾರು ಬೇಡ ನಂಗೆ. ಹೋಗ್ತಾ ಇದ್ದೇನೆ. ಹೋಗ್ಲಿ ಬಿಡು ಅರ್ಜು, ನಾನು ದುಡಿದು ಸಾಕ್ತೇನೆ ನಿನ್ನನ್ನು. ನಮಗೆ ಯಾರ ಹಂಗೂ ಬೇಡ ಪುಟ್ಟ. ನೀನು ಸತ್ತು ಹೋಗುದಿಲ್ಲ ಯಾಕೆ? ನಾನೇ ಯಾಕೆ ಸಾಯ್ಬೇಕು ಪ್ರತಿ ಸಲ? ನೀನು ಸಾಯ್ಬೋದಲ್ಲ. ನಮಗನಿಸುತ್ತದೆ ಅಪ್ಪ ಹಾಕಿದ ಶಾಪಕ್ಕೆ ಅಮ್ಮ ಸತ್ತು ಹೋಗಿ ಬಿಡಬಹುದು. ಅಯ್ಯೋ, ಹಾಗೆ ಹೇಳ್ಬೇಡ. ಅಮ್ಮ ಬೇಕು ನಂಗೆ. ಅಥವಾ ಅಮ್ಮನ ಮೇಲಿನ ಜಿದ್ದಿಗೆ ಅಪ್ಪ ಊರು ಬಿಟ್ಟು ದೂರ ಹೋಗ್ಬೋದು.
ಇಲ್ಲ, ಅಪ್ಪ ಸಹ ಜೊತೆಗೇ ಇರಬೇಕು. ಅಪ್ಪ ಅಮ್ಮ ಇಬ್ರು ಡೈವೋರ್ಸ್ ತಕೊಂಡ್ರೆ ನೀನು ಯಾರ ಜೊತೆ ಹೋಗ್ತೀ? ನಂಗೆ ಯಾರನ್ನು ಸಹ ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಾಗುದು ಮಾತ್ರ ಬೇಡ. ಇದೆಲ್ಲ ನೋಡುವ ಮೊದಲು ನೀನೇ ಸತ್ತು ಹೋಗು, ಆವಾಗ ಯಾವ ಕಷ್ಟ ಸಹ ಇಲ್ಲ. ಬೇಡ 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 ಮಾ. ಹೆದರು ಪುಕ್ಕಲ, ಯೂಸ್ಲೆಸ್ ನೀನು. ಯಾರು ನೀನು? ನನ್ನ ಹಾಗೆ ಇದ್ದಿ, ಆದ್ರೆ ನನಗಿಂತಲೂ ಶಕ್ತಿಶಾಲಿ ನೀನು. ಅರ್ಜುನ್, ನಾನು ನಿನ್ನ ಒಳಮನಸ್ಸು. ನನಗೆ ನಿನ್ನ ಹಾಗೆ ಯಾವ ಭಯವೂ ಇಲ್ಲ, ಬಂಧನವೂ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ರೆಕ್ಕೆ ಕಟ್ಟಿಕೊಂಡು ಹಕ್ಕಿಯಾಗೆ ಹಾರ್ತೇನೆ. ಹುಚ್ಚು ಕುದುರೆಯ ಹಾಗೆ ಲಗಾಮು ತಪ್ಪಿ ಓಡ್ತೇನೆ. ಯಾವ ಗಡಿ ರೇಖೆಗಳು ನನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪುಕ್ಕಲು ಮನಸ್ಸಿನ ದುರ್ಬಲ ನೀನು. ನಾನು ಏನ್ ಮಾಡ್ಬೇಕು ಹೇಳು? ನನ್ನ ಲೈಫ್ನಲ್ಲಿ ಯಾವ ಖುಷಿಯೂ ಇಲ್ಲ. ಕೊರಗುವುದು ಹೇಡಿಗಳ ಲಕ್ಷಣ. ಮನೆಯೊಳಗೆ ಖುಷಿ ಇಲ್ದಿದ್ರೆ ಏನಾಯ್ತು? ಹೊರಗೆ ಹುಡುಕ್ಬೋದಲ್ವಾ? ಓಹ್, ನೀನು ಮತ್ತು ನಿನ್ನ ಈ ಯೂಸ್ಲೆಸ್ ಬುಕ್ಸ್ ಸೋ ಅನ್ಇಂಟ್ರೆಸ್ಟಿಂಗ್. ಲೈಫ್ನಲ್ಲಿ ಥ್ರಿಲ್ ಬೇಕು ಅರ್ಜುನ್. ವಿ ಶುಡ್ ಕ್ರಿಯೇಟ್ ಇಟ್. ಅಂದ್ರೆ ಆ ಅಶು ಸೋ ಪ್ರಿಟಿ, ಸೋ ಇಂಟೆಲಿಜೆಂಟ್. ಅವಳು ನಿನ್ನ ಫ್ರೆಂಡ್ ಆದ್ರೆ ಎಷ್ಟು ಚಂದ ಅಲ್ವಾ? ಕಮ್ ಆನ್, ಲೆಟ್ಸ್ ಡ್ರೀಮ್ ಹರ್. ಬಟ್ ಅವಳು ನನ್ನ ಫ್ರೆಂಡ್ಶಿಪ್ ಖಂಡಿತ ಅಕ್ಸೆಪ್ಟ್ ಮಾಡೋದಿಲ್ಲ. ಐ ಆಮ್ ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್ ನಾನು. ಮೋರೋವರ್, ಆ ರೋಹನ್ ಅನ್ನು ಕಂಡ್ರೆ ಭಯ ನಂಗೆ. ಯೂಸ್ಲೆಸ್ ನೀನು. ಗೋ ಅಹೆಡ್, ಇಂಪ್ರೆಸ್ ಹರ್. నా ప్రేమను కోపంగానో, నా ప్రేమను ద్వేషంగానో, నా ప్రేమను శాపంగానో, చలియా ఫీల్ మై లవ్. నా ప్రేమను భారంగానో, నా ప్రేమను దూరంగానో, నా ప్రేమను నేరంగానో, సఖియా ఫీల్ మై లవ్. నా ప్రేమను మౌనంగానో, నా ప్రేమను హీనంగానో, నా ప్రేమను శూన్యంగానో, కాదో లేదో ఏదో కాదో. Feel my love, feel my love, feel my love, feel my love. ವಾವ್, ಬ್ಯೂಟಿಫುಲ್ ಲೈನ್ಸ್, ವಂಡರ್ಫುಲ್ ಇಮ್ಯಾಜಿನೇಷನ್. ನಿನ್ನೊಳಗೆ ಒಬ್ಬ ಗ್ರೇಟ್ ಪೋಯೆಟ್ ಇದ್ದಾನೆ ಅರ್ಜುನ್. ಪ್ಲೀಸ್ ಬ್ರಿಂಗ್ ಹಿಮ್ ಔಟ್. ಆ್ಯಂಡ್ ಫಾರ್ ಗಾಡ್ ಸೇಕ್, ಈ ಥರ ಪಡ್ಡೆ ಹುಡುಗರ ಹಾಗೆ ಬಿಹೇವ್ ಮಾಡುವುದನ್ನು ಬಿಟ್ಟು ಬಿಡು ಪ್ಲೀಸ್. ಬಿ ಮೆಚೋರ್ಡ್ ಅರ್ಜುನ್. ಯೂಸ್ಲೆಸ್ ನೀನು, ಲೂಸರ್. ನಾನು ಸೋಲ್ಬಾರ್ದು.
ಐ ಮಸ್ಟ್ ಬಿ ದ ಮೋಸ್ಟ್ ಪವರ್ಫುಲ್. ಹೆಲ್ಪ್ ಮೀ. ನಂಗೆ ಯಾರಾದ್ರೂ ದಾರಿ ತೋರಿಸಿ ಪ್ಲೀಸ್. ಹಾ, ಯಾರು ನೀವೆಲ್ಲ? ನಾನು ಆಲ್ಕೋಹಾಲ್. ನಾನಿರುವುದೇ ನಿನ್ನಂಥವರಿಗಾಗಿ ಅರ್ಜುನ್. ನನ್ನನ್ನು ಒಂದೇ ಒಂದು ಸಲ ಹೀರಿ ಬಿಡು, ಆಮೇಲೆ ನೋಡು ನಿನ್ನ ಮೈ ಮನಸ್ಸುಗಳೆಲ್ಲ ಆಕಾಶದಲ್ಲಿ ತೇಲಾಡ್ತವೆ. ನಾನು ಸಿಗರೇಟ್. ನನ್ನ ಹೊಗೆಯಲ್ಲಿ ಮಾದಕ ಶಕ್ತಿ ಇದೆ. ಒಂದೇ ಒಂದು ಪಫ್ ಎಳೆದು ಬಿಡು, ನಿನ್ನ ಮಿದುಳು ಮಿಂಚಿನ ಹಾಗೆ ಚುರುಕಾಗುತ್ತದೆ. ಗೆಳೆಯ ಅರ್ಜುನ್, ಮಾದಕ ದ್ರವ್ಯಗಳು ಒಮ್ಮೆ ಒಳಗೆ ಸೇರಿದ್ರೆ ಸಾಕು, ಆಮೇಲೆ ನಿಂಗೆ ಯಾವ ನೋವು ಕಾಡುವುದಿಲ್ಲ, ನಿನ್ನನ್ನು ಸೋಲಿಸುವವರೇ ಇರುವುದಿಲ್ಲ. ನೀನು ಒಂದೇ ಸಲಕ್ಕೆ ಸೂಪರ್ ಹ್ಯೂಮನ್ ಆಗಿ ಬಿಡ್ತೀಯ ಅರ್ಜುನ್. ಅರ್ಜುನ್, ನಿನ್ನಂತಹ ಹದಿಹರೆಯದ ಹುಡುಗರ ಮೈ ಜುಮ್ಮೆನಿಸುವ ವಿಡಿಯೋಗಳಿವೆ ನನ್ನ ಬಳಿ. ನೀನು ನಿಜವಾದ ಹುಡುಗನಾದ್ರೆ ಇದನ್ನೆಲ್ಲ ನೋಡಲೇಬೇಕು. ಒಮ್ಮೆ ಟ್ರೈ ಮಾಡು, ಆಮೇಲೆ ಯಾವ ಬೇಸರವೂ ನಿನ್ನ ಬಳಿ ಸುಳಿಯುವುದಿಲ್ಲ. ಹಗಲು ರಾತ್ರಿ ಕಳೆದದ್ದೇ ತಿಳಿಯುವುದಿಲ್ಲ. ಅರ್ಜುನ್, ನಿನ್ನ ಅಪ್ಪ ಅಮ್ಮ ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಟಿದ್ದಾರೆ. ನಿನಗೊಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡಲಿಕ್ಕೆ ಇಬ್ಬರು ಹಗಲು ರಾತ್ರಿ ಜೀವ ಸವೆಸಿ ದುಡಿತಾ ಇದ್ದಾರೆ. ಅವರ ಕನಸನ್ನು ಮಣ್ಣು ಪಾಲು ಮಾಡಬೇಡ ಅರ್ಜುನ್. ಈ ಕ್ಷಣಿಕ ಆಕರ್ಷಣೆಗಳಿಗೆ ಬಿದ್ದು ನಿನ್ನ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಬೇಡ. ಅರ್ಜುನ್, ಅವನ ಮಾತು ಕೇಳಬೇಡ. ನಿತ್ಯ ಜಗಳ ಆಡುವ ಆ ಅಪ್ಪ ಅಮ್ಮ, ಅಶ್ವನ್ನು ಕಿತ್ತುಕೊಂಡ ಆ ರೋಹನ್, ಅವಮಾನ ಮಾಡಿ ನೆಗಾಡಿದ ಫ್ರೆಂಡ್ಸ್, ಎಲ್ಲರಿಗೂ ಸರಿಯಾದ ಪಾಠ ಕಲಿಸ್ಬೇಕು ನೀನು. ಈ ಕೆಟ್ಟ ಜಗತ್ತಿನ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ನೀನು. ಕಮಾನ್, ಇವರ ಸಹಾಯ ಇಲ್ಲದೆ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಂಗೆ. ನೋ ನೋ ನೋ! ಅರ್ಜುನ್, ಏನಿದು ನಿನ್ನ ಅವಸ್ಥೆ? ಎಲ್ಲಿಂದ ಕಲ್ತಿದನೆಲ್ಲ? ಇರುವ ಒಬ್ಬ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಆಗದ ನೀನು ಒಬ್ಳು ತಾಯಿಯ. ಛೆ! ಬಹುಶಃ ನಿಮ್ಮದೇ ಕೆಟ್ಟ ಬುದ್ಧಿ ಬಂದಿರ್ಬೇಕು ಅವನಿಗೆ. ಅಪ್ಪನ ಹಾಗೆ ಮಗ. ಎಂತ ಎಂತಂದಿ? ಕೈ ಎತ್ತಿದ್ರೆ ಕೋರ್ಟಿಗೆ ಹೋಗ್ತಾನೆ, ಜಾಗ್ರತೆ. ಅಪ್ಪ ಅಮ್ಮ, ಪ್ಲೀಸ್ ಸ್ಟಾಪ್. ಅರ್ಜುನ್, ಪ್ಲೀಸ್ ಕಾಮ್ ಡೌನ್. ಸಮಾಧಾನ ಮಾಡ್ಕೋ, ನಾವಿದ್ದೇವೆ ನಿನ್ ಜೊತೆ. ಓ ಲಕ್ಷ್ಮಿ ಟೀಚರ್. ಶೇ, ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆ ಇಲ್ಲದ ಮೇಲೆ ನೀವು ಎಷ್ಟು ದುಡಿದು ಏನು ಪ್ರಯೋಜನ? ಕೌಟುಂಬಿಕ ಕಲಹಕ್ಕೆ ಬಲಿಯಾಗಿ ಅರ್ಜುನ್ನಂತಹ ಮಕ್ಕಳ ಬಾಲ್ಯ ಹೀಗೆ ಚಿಗುರುವ ಮೊದಲೇ ಮುರುಟಿ ಹೋಗುತ್ತಿರುವುದು ನಿಜಕ್ಕೂ ದುರಂತ. ಹದಿಹರೆಯದ ಮಕ್ಕಳ ಜೊತೆ ತಂದೆ ತಾಯಿ ಮುಕ್ತವಾಗಿ ಸ್ನೇಹಿತರಂತೆ ಮಾತನಾಡದಿದ್ರೆ ಅವರು ಹಾದಿ ತಪ್ಪುವ ಸಾಧ್ಯತೆಗಳೇ ಹೆಚ್ಚು. ಹಾ ಅರ್ಜುನ್, ನಿಂಗೊಂದು ಗುಡ್ ನ್ಯೂಸ್. ಇಂಟರ್ ಸ್ಕೂಲ್ ಪೋಯಟ್ರಿ ರೆಸಿಟೇಷನ್ ಕಾಂಪಿಟಿಷನ್ಗೆ ಸ್ಕೂಲ್ ನಿನ್ನ ಹೆಸರನ್ನು ಫೈನಲೈಸ್ ಮಾಡಿದೆ. ನಿಂಗ್ ಗೊತ್ತಾ, ನಿನ್ನ ಹೆಸರನ್ನು ರೆಕಮೆಂಡ್ ಮಾಡಿದ್ದು ನಮ್ಮ ರೋಹನ್. ಕಮ್ ಆನ್ ಅರ್ಜುನ್, ವಿ ವಾಂಟ್ ಯು ಟು ವಿನ್. ಬದುಕಿನ ಒಂದಲ್ಲ ಒಂದು ತಿರುವಿನಲ್ಲಿ ಸೋಲು, ನಿರಾಸೆ, ಹತಾಶೆಗಳೆಂಬ ದುರ್ಬಲ ಕ್ಷಣಗಳು ನಮ್ಮ ನಿಮ್ಮೆಲ್ಲರನ್ನು ಕಾಡಿ ನೆಲ ಕಚ್ಚಿಸುತ್ತವೆ. ಆದರೆ ಮನಸ್ಸೆಂಬ ಚಂಚಲ ಕುದುರೆಗೆ ಲಗಾಮು ಹಾಕಿ ಕ್ಷಣಿಕ ಆಕರ್ಷಣೆಗಳು ಮತ್ತು ಪ್ರಲೋಭನೆಗಳನ್ನು ಮೆಟ್ಟಿ ನಿಲ್ಲುವವನೇ ನಿಜ ಬದುಕಿನ ಯುದ್ಧ ರಂಗದಲ್ಲಿ ಗೆದ್ದು ಬರುವ ಧೀರ ಸೇನಾನಿಯಾಗುತ್ತಾನೆ. ಒಳಗಿನ ವೈರಿಗಳನ್ನು ಸೋಲಿಸಿದವನಿಗೆ ಮಾತ್ರ ಹೊರ ಪ್ರಪಂಚದ ಸವಾಲುಗಳನ್ನು ಗೆಲ್ಲುವ ಸಾಮರ್ಥ್ಯ ದಕ್ಕುತ್ತದೆ.
And the next contestant is Arjun from St. Mary's. The puzzled me. I feel a vibrant spring in my virgin heart. With a bosom hug, he quietly whispers, "This world is wonderfully pretty, and you are the prettiest." Am I? Oh, gorgeous! I flap my wings to a fairyland, swing on a dazzling rainbow, glide over the milky cloud, and abruptly stumble into a gloomy low. Monstrous chains shackle me, crushing my core. A known world shells me, where I wretchedly soar. But Mom, why me? I am meant for an awesome cause. I feel a roaring storm galloping in my thirsty eyes. Dad, I can beat the mountain peaks, conquer the oceans, and race against the time. And the first prize goes to Arjun from St. Mary's. ಸ್ನೇಹಿತರೆ, ಅರ್ಜುನ್ನಂತಹ ಹದಿಹರೆಯದ ಪ್ರತಿಭೆಗಳು ನಮ್ಮ ನಿಮ್ಮ ಮನೆಗಳಲ್ಲೂ ಇರಬಹುದು. ಅಂತಹ ಮಕ್ಕಳ ಮನಸ್ಸಿನಾಳಕ್ಕೆ ಇಳಿದು ಅವರ ತುಡಿತಗಳಿಗೆ ಮುಕ್ತ ಮನಸ್ಸಿನಿಂದ ಸ್ಪಂದಿಸೋಣ. ಅವರಿಗೆ ಗೆಲುವಿನ ಸನ್ನಿವೇಶಗಳನ್ನು ಸೃಷ್ಟಿಸಿ ಆತ್ಮವಿಶ್ವಾಸ ತುಂಬೋಣ. ಶಿಕ್ಷಣ ಶಿಕ್ಷೆಯಾಗದಿರಲಿ, ಪೋಷಣೆ ಶೋಷಣೆಯಾಗದಿರಲಿ. ಚಿಪ್ಪಿನೊಳಗಿನ ಮುತ್ತು ಹೊರಬರಲಿಕ್ಕಷ್ಟೇ ತಡ. ಬೆಲೆ ಕಟ್ಟಲಿಕ್ಕಾಗದಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲುತ್ತೇವೆ. ಕಾಯುತ್ತಿದ್ದೇವೆ ಬಂಧ ಮುಕ್ತಿಯ ಆ ದಿವ್ಯ ಕ್ಷಣಗಳಿಗೆ. ನೋಡುತ್ತೀರಿ ಹೀಗೆ ಗಗನದಂತಹ ಆ ಗಗನಕ್ಕೆ ಗುರಿಡುತ್ತೇವೆ. ವೀಕ್ಷಕರೇ, ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಇಲ್ಲಿನ ಮಾಣಿಕ್ಯೋತ್ಸವದ ಪ್ರಯುಕ್ತ ಈ ಶಾಲೆಯ ವಿದ್ಯಾರ್ಥಿಗಳು ಮಾಡಿರುವಂತಹ ನಾಟಕ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನ ನೀಡಿದೆ. ಕೌಟುಂಬಿಕ ಕಲಹಕ್ಕೆ ಒಳಗಾಗಿ ಮಕ್ಕಳು ಯಾವೆಲ್ಲ ದಾರಿಯನ್ನ ಹಿಡಿಯುತ್ತಾರೆ ಎನ್ನುವುದನ್ನ ಇವತ್ತಿನ ಈ ನಾಟಕದ ಮೂಲಕ ನಾವು ನೋಡಿದ್ದೇವೆ. ಅದೇ ರೀತಿ ಪ್ರೀತಿ, ಪ್ರೇಮ ಇಂತಹ ವಿಚಾರಕ್ಕೆ ಒಳಗಾಗಿ ಅನೇಕ ಮಕ್ಕಳು ತಪ್ಪು ಹೆಜ್ಜೆಗಳನ್ನ ಇಡುತ್ತಾರೆ. ಅಂತವರಿಗೆ ಒಂದು ಉತ್ತಮವಾದ ಸಂದೇಶವನ್ನ ನೀಡುವ ಉದ್ದೇಶದಿಂದ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಒಂದು ಉತ್ತಮವಾದ ನಾಟಕವನ್ನ ಪ್ರಸ್ತುತಪಡಿಸಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವ 24/7.